ಪೇಷಂಟ್ ಸತ್ತೋಗಿದ್ದಾನೆ. ಇವ್ನ ಆಸ್ಪತ್ರೆಗೆ ಕರ್ಕೊಂಡ್ಬರೋ ಅಷ್ಟಲ್ಲೇ ಇವ್ನು ಸತ್ತೋಗಿರ್ಬೇಕು ಅಂತ ಕಾಣುತ್ತೆ. ಈಗ ನಾವೇನ್ ಮಾಡೋಣ? ಪ್ರಾಣ ಹೋಗಿದೆ ಅಂತ ನಮಗ್ ತಾನೇ ಗೊತ್ತು. ಇವನನ್ನ ಕರ್ಕೊಂಡ್ ಬಂದವರು ಇವ್ನ್ ಜ್ಞಾನ ತಪ್ಪಿದಾನೆ ಅಂತ ಅನ್ಕೊಂಡಿದ್ದಾರೆ. ನಾವು ನಮ್ ಟ್ರೀಟ್ಮೆಂಟ್ ಕೊಡೋಣ. ಸೀರಿಯಸ್ ಕೇಸ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇರೋಣ. ಏನಂತೀರಾ? ಓಕೆ, ನೀವ್ ಹೇಳಿದ್ ಕರೆಕ್ಟ್ ಆಗಿದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ಭಯ ಪಡಬೇಡಿ, ನಾವು ಅವ್ರನ್ನ ಕಾಪಾಡ್ತೀವಿ. ಇದೇನೇ ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿರಿ. ಅವರೇ ಹೇಳ್ತಿದಾರಲ್ಲ, ಅವ್ರು ಖಂಡಿತ ನಮ್ಮ ಅಣ್ಣನ್ ಕಾಪಾಡ್ತಾರೆ. ಇಂತ ಎಷ್ಟು ಕೇಸ್ಗಳನ್ನ ನೋಡಿಲ್ಲ ಅವರು. ನೀವು ಧೈರ್ಯವಾಗಿರಿ. ಅಂದ್ಹಾಗೆ ತುಂಬಾ ಹಣ ಖರ್ಚಾಗುತ್ತಲ್ಲ? ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ನೀವು ನಮ್ಮ ಅಣ್ಣನ್ ಉಳಿಸ್ಕೊಡಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕ್ಯಾಶ್ ಕೌಂಟರ್ ಅಲ್ಲಿ 50,000 ಕ್ಯಾಶ್ ಕಟ್ಬಿಡಿ. ವಿ ವಿಲ್ ಕಂಟಿನ್ಯೂ ದ ಟ್ರೀಟ್ಮೆಂಟ್. ಓಕೆ? ಡಾಕ್ಟ್ರೆ, ನಮ್ಮ ಅಣ್ಣವರು ಇದ್ದಕ್ಕಿದ್ದ ಜ್ಞಾನ ತಪ್ಪಿದ್ಬಿಟ್ರು. ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡೋರು ಉಳಿಸ್ಕೊಡಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ. ನಾವು ನೋಡ್ತೀವಿ. ಹೇಗಾದ್ರೂ ಮಾಡೋರು ಉಳಿಸ್ಕೊಡಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ ಡಾಕ್ಟ್ರೆ. ಪ್ಲೀಸ್, ನಾವು ನೋಡ್ತೀವಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ಡಾಕ್ಟ್ರೆ ಪ್ಲೀಸ್.